ವಸುಂಧರಾ ಅವರ ಸೊಸೆ ಸಿಂಧು ವಿರಾಟ್ ರಾಜ್ ಬಹದ್ದೂರ್. ಈ ಹೆಸರಿಗೆ ಧಕ್ಕೆ ಬರೋದಕ್ಕೆ ನಾನ್ ಬಿಡೋದಿಲ್ಲ. ಮನೇಲಿ ನಮ್ಮ ಸಂಬಂಧ ಏನೇ ಇದ್ರೂ ಆಚೆ ನಾನು ಈ ಮನೆ ಸೊಸೆನೆ. ಇಲ್ಲಿ ಮೋಸಕ್ಕಿಂತ ಸ್ಟ್ರಾಟಜಿ ಕೆಲಸ ಮಾಡುತ್ತೆ. ನಮಗ್ ಬೇಕಾದವ್ರಿಗೋಸ್ಕರ ಮಾಡೋ ಕುತಂತ್ರನೂ ಈ ಸಮಯದಲ್ಲಿ ಸರಿಯಾದ ದಾರಿಲೇ ಇರುತ್ತೆ ಅಜ್ಜಿ. ವೆರಿ ಗುಡ್. ಈ ನಿನ್ನ ಬಿಸ್ನೆಸ್ ಅಕ್ಯುಮನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ನಿನ್ನ ಮೊದಲನೇ ಪ್ರಾಜೆಕ್ಟ್ ಆ ಧರ್ಮೇಂದ್ರ ಅವ್ರಿಗೆ ಸರಿಯಾದ ಪೆಟ್ಟು ಕೊಟ್ಟಿದೆ ಅಂತ ಅನ್ಕೊಳ್ತೀನಿ. ಇನ್ನು ಮುಂದೆ ಇದೇ ರೀತಿ ಎಲ್ಲಾ ಪ್ರಾಜೆಕ್ಟ್ಸ್ಗಳು ನನ್ನ ಕೈ ಸೇರ್ಬೇಕು. ಸೇರೋ ಹಾಗೆ ಮಾಡೋ ಜವಾಬ್ದಾರಿ ನಂದು ಮೇಡಮ್. ಫೈಲ್ ಕೊಟ್ಟಾಯ್ತಲ್ಲ, ಹೊರಡು. ನನ್ ಮಾತಿನ್ನೂ ಮುಗ್ದಿಲ್ಲ. ಮೊದಲನೇ ಹೆಜ್ಜೆ ಗೆದ್ದಾಯ್ತು, ಆದ್ರೆ ಎರಡನೇ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ನನಗೊಂದು ಬ್ರೇಕ್ ಬೇಕು. ಬ್ರೇಕಾ? ಹೇ ಹುಡುಗಿ, ಬಿಸ್ನೆಸ್ನಲ್ಲಿ ಇದಕ್ಕೆಲ್ಲ ಜಾಗ ಇಲ್ಲ. ಏನೋ ಗೆದ್ದಿದ್ಯಾ, ಅದೇ ಗೊಂಗಲ್ಲಿ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಮಾಡಿ ಹೋಗು. ಆಗಲ್ಲ. ಈ ಬಿಸ್ನೆಸ್ ಟೆನ್ಷನ್ ಅಲ್ಲಿ ನಾನ್ ಹೆಂಡತಿ ಕರ್ತವ್ಯನ ಮರ್ತ್ಬಿಟ್ಟಿದ್ದೀನಿ. ಸೊ ನಾನು ನನ್ ಗಂಡ ವಿರಾಟ್ ಅವರು ಸ್ವಲ್ಪ ದಿನ ಶಾರ್ಟ್ ಟ್ರಿಪ್ಪಿಗೆ ಹೋಗ್ತಿದೀವಿ. ಬಸು, ಹೇಗ್ ಮಾತಾಡ್ತಾ ಇದ್ದಾಳೆ ನೋಡಿ ಇವಳು. ಅಜ್ಜಿ, ಸುಮ್ನೆ ಕೋಪ ಮಾಡ್ಕೋಬೇಡಿ. ನಾವೀಗ ಮದ್ವೆ ಆಗಿರೋರು. ನಮಗೂ ಸ್ಪೇಸ್ ಬೇಕು ಅನ್ಸುತ್ತೆ ಅಲ್ವಾ? ನೀನು ಪರ್ಮಿಷನ್ ಕೇಳ್ತಿದ್ಯೋ ಅಥವಾ ಇನ್ಫಾರ್ಮ್ ಮಾಡ್ತಿದ್ಯೋ? ನೀವ್ ಹೇಗ್ ತಗೋತಿರೋ ಹಾಗೆ ಮೇಡಮ್. ಹೊರಗ್ ಹೋಗ್ಬೇಕಾದ್ರೆ ಹೋಗ್ಬೇಕು ಅಂತ ನೀವ್ ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೆ. ಸರಿ, ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಇನ್ನು ತುಂಬಾ ಕೆಲ್ಸ ಇದೆ. ನಾನಿನ್ ಬರ್ತೀನಿ. ವಸು, ಏನೇ ಈ ಬಿಕಾರಿ ಗತ್ತು? ಅದು ನಿನ್ ಮುಂದೆನೆ. ಹೋಗ್ಬಹುದಾ ಅಂತ ಕೇಳ್ದೇನೆ ಹೋಗ್ತೀನಿ ಅಂತ ಹೇಳ್ತಾಳಲ್ಲ. ಎಷ್ಟು ಸೊಕ್ಕಿರ್ಬೇಕು ಇವಳಿಗೆ. ನೀನೇನಾದ್ರೂ ಹೀಗೆ ಇದ್ರೆ ಆಯ್ತು ಅಷ್ಟೇ. ಕಣ್ ಮುಚ್ಚಿ ಕಣ್ ಬಿಡೋದ್ರೊಳಗಡೆ ನಿನ್ ಜಾಗದಲ್ಲಿ ಅವಳು ಕೂತಿರ್ತಾಳೆ. ಈಗ್ಲೇ ಇದನ್ನೆಲ್ಲ ಕಂಟ್ರೋಲ್ಗೆ ತಗೊಂಡ್ರೆ ನಿನಗೆ ಒಳ್ಳೇದು.